ಭಾರತೀಯ ಸೇನೆಯು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ನಡೆಸಿದೆ. ಈ ಬೆನ್ನಲ್ಲೇ ಕರ್ನಾಟಕ ಸರ್ಕಾರವು ಮುಜರಾಯಿ ಇಲಾಖೆಗೆ ಒಳಪಡುವಂತಹ ದೇವಸ್ಥಾನಗಳಲ್ಲಿ ಯೋಧರ ಹೆಸರಿನಲ್ಲಿ ವಿಶೇಷವಾದಂತಹ ಪೂಜೆ ಮತ್ತು ಸಂಕಲ್ಪ ಮಾಡಲು ಆದೇಶಿಸಿದೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ಭಾರತೀಯ ಸೇನೆಗೆ ಶುಭ ಹಾರೈಸಿದ್ದಾರೆ. ಯೋಧರಿಗೆ ಒಳಿತಾಗಲೆಂದು ಪ್ರಾರ್ಥಿಸಿ ಪೂಜೆಯನ್ನು ಸಲ್ಲಿಸಲು ಸೂಚಿಸಿದರು. ಇನ್ನು ನಾಳೆ ಬೆಳಗ್ಗೆ ಶ್ರೀ ಗವಿಗಂಗಾಧರೇಶ್ವರ ದೇವಸ್ಥಾನ ಬನಶಂಕರಿ ದೇಗುಲಗಳಲ್ಲಿ ವಿಶೇಷ ಪೂಜೆ ನೆರವೇರುತ್ತೆ. ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವಂತಹ ಎಲ್ಲಾ ದೇವಾಲಯಗಳಲ್ಲಿ ಭಾರತೀಯ ಯೋಧರಿಗೆ ಒಳಿತಾಗಲಿ ಅಂತ ವಿಶೇಷ ಪೂಜೆ ನೆರವೇರಲಿದೆ. ನಮ್ಮ ದೇಶದ ಕೀರ್ತಿಯನ್ನ ಹೆಚ್ಚಿದ್ದಾರೆ. ಈಗಲೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ. ಇದು ಬಹಳ ಹಿಂದೆನೇ ಆಗಬೇಕಾಗಿತ್ತು. ಪುಲ್ವಾಮಾ ಘಟನೆ ಆಯ್ತಲ್ಲ, ಆ ಸಂದರ್ಭದಲ್ಲೇ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲೇ ಮಾಡಿದರೆ ಪಾಕಿಸ್ತಾನ ಈ ಚೇಷ್ಟೆ ಎಲ್ಲ ಮಾಡ್ತಿರಲಿಲ್ಲ. ಚೇಷ್ಟೆ ಮಾಡ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು, ನಮ್ಮ ದೇಶಕ್ಕೂ ಗೊತ್ತಿತ್ತು. ಈ ತೀರ್ಮಾನವನ್ನು ಭಾಳ ಹಿಂದೆನೇ ತೊಗೊಂಡಿದ್ರೆ 40 ಸೈನಿಕರು ಪುಲ್ವಾಮಾ ಘಟನೆ ಸಾಯ್ತಿರಲಿಲ್ಲ. ಮೊನ್ನೆ ಕೂಡ 26 ಜನ ಟೂರಿಸ್ಟ್ಗಳು ಪ್ರವಾಸಕ್ಕೆ ಹೋಗಿದ್ದಂಥವರು ಕೂಡ ಸಾಯ್ತಿರಲಿಲ್ಲ. ಅಂದರೆ ಸೈನಿಕರಿಗೆ ನಿರ್ಧಾರ ಅವ್ರಿಗೆ ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸರ್ಕಾರ ಅದಕ್ಕೆ ಪೂರಕವಾಗಿ ಬೆಂಬಲ ಈಗ ಕೊಟ್ಟಿದೆ. ನಮ್ಮ ಪಕ್ಷ ಕೂಡ, ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ, ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ನಮ್ಮ ದೇಶದ ಜೊತೆ, ಸೈನಿಕರ ಜೊತೆ ನಾವಿದ್ದೀವಿ ಅಂತ ಭಾಳ ಹಿಂದೆಯಿಂದ ಅನೇಕ ಸಲ ಹೇಳಿದ್ದಾರೆ. ಇಡೀ ದೇಶ ಒಟ್ಟಿನಲ್ಲಿ ನಮ್ಮ ಸೈನ್ಯದ ಜೊತೆಗೆ ಇರುತ್ತೆ, ಕೇಂದ್ರ ಸರ್ಕಾರದ ಜೊತೆಗೂ ಇರುತ್ತೆ.